ಆತ್ಮೀಯ H16 ನ್ಯೂಸ್ ಅಥವಾ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. DKC ಅವರ ಮುಂದೆ ಈಗ ಸವಾಲದ ಬೆಳಗಾವಿ ಜಿಲ್ಲೆಯ ಬದಲಾಗಿ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲೇನ ಅತ್ಯಂತ ಪ್ರಬಲ ಸ್ಪರ್ಧಿ ಮುಖ್ಯಮಂತ್ರಿ ಸೀಟಿಗೆ 2028 ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದ್ದ ವಿಷಯ, ಇಡೀ ನಾಡು ಮಾತಾಡುವಂಥ ವಿಷಯ. ಹಾಗಾದರೆ ಇವ್ರನ್ನ ಕಟ್ಟಿ ಹಾಕೋದು ಹೇಗೆ ಸತೀಶರನ್ನ? ಇದು ಭಾಳ ಚಾಣಾಕ್ಷ ನಡೆ. DKC ಅವರು ಏನು ಹೇಳ್ತಾರೆ ಈಗ ಅಂತಾರೆ. ಯಾಕಪ್ಪ ಅಂದ್ರೆ ಅವ್ರನ್ನ ಕಿತ್ತಾಕ್ಲಿಕ್ಕೆ ಆಗೋದಿಲ್ಲ ಸತೀಶ್ ಅವ್ರನ್ನ ಈಗ. ಹೌದು, ಅವ್ರ ಮನಸ್ಸಿಗಿಲ್ಲ ಸತೀಶ್ ಅವರನ್ನು ಈ ಕ್ಯಾಬಿನೆಟ್ ತೊಗೊಂಡು ಮನಸ್ಸು ಇರಲಿಲ್ಲ ಅಂತ ಇಟ್ಕೊಳ್ರಿ, ಅಥವಾ ಹಂಗದ ಪರಿಸ್ಥಿತಿ. ಆದರೂ ತೊಗೊಂಡಿದ್ದಾರೆ. ಯಾಕಂದ್ರೆ ಅವ್ರು ಶಕ್ತಿ ಹೆಚ್ಚು ಮಾಡ್ಕೊಂಡಿದ್ದಾರೆ ಸತೀಶ್ ಅವರು. ತಮ್ಮಿಂದ ತಮ್ಮ ಬೆಂಬಲಿಗರ, ಅದರಲ್ಲೂ ಶಾಸಕ ಬೆಂಬಲಿಗರ ಸಂಖ್ಯೆ ಹೆಚ್ಚು ಮಾಡ್ಕೊಂಡಿದ್ದಾರೆ, ಸುದ್ದಿಗಳು ಇದ್ದಾವೆ. ಹೀಗಾಗಿ ಅವ್ರಿಗಿಂತ ಈಗಾಗಲೇ ಕ್ಯಾಬಿನೆಟ್ ದರ್ಜೆ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಕಟ್ಟಿ ಹಾಕಬೇಕಲ್ಲ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ. ಅಂದರೆ ಅವರ ಮುಖ್ಯ ಗುರಿ ನಮ್ಮ ಸೌದಿ ಅವರು, ಲಕ್ಷ್ಮಣ ಸೌದಿ ಅವ್ರನ್ನ ಎತ್ತಿ ಕಟ್ಟುವಂಥದ್ದು ಅಂತೇಳಿ. ಪಟ್ಟಣವ್ರನ್ನ ಮಾಡಿದರೆ ಪಟ್ಟಣವರು ಅಡ್ಜಸ್ಟೇಬಲ್ ಆಗ್ಬೋದು. ಯಾಕಂದ್ರೆ ಅಂಥ ಪ್ರಬಲವಾಗಿ ಜಾರಕಿಹೊಳಿಯವರ ರಾಜಕೀಯ ವಿರೋಧ ಮಾಡುವಂಥ ವ್ಯಕ್ತಿ ಅಲ್ಲ, ಅಡ್ಜಸ್ಟೇಬಲ್. ಇನ್ನು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸತೀಶ್ ಅವರ ಬೆಳಗಾವಿಯಲ್ಲಿದ್ದಂಥ ಒಂದು ಏನು ಫೋರ್ಸ್ ಅದಲ್ಲ, ಅದ್ರಿಗೆ ಎದುರಿಗೆ ನಿಲ್ಲುವಂಥ ಶಕ್ತಿ ಅವ್ರನ್ನ ಸ್ವಲ್ಪ ಕಡಿಮೆ ಅಂತ ಈಗಾಗಲೇ ಅನುಭವ ಬಂದ ವಿಷಯ ಆಗಿದೆ. ಇರ್ಬೋದು, ಬುದ್ಧಿವಂತ ಇರ್ಬೋದು, ಜಾಣಿದ್ದಾರೆ, ಹೆಣ್ಮಕ್ಳು ಕೊಡಬೇಕು ಅವ್ರಿಗೆ. ಆದರೆ ಇಲ್ಲೇ ಸತೀಶ್ ಅವರ ಶಕ್ತಿಯನ್ನು ಕುಂದಿಸೋ ಕೆಲಸ ಮಾಡೋ ದಿಶೆಯಲ್ಲಿ ಒಂದಿಷ್ಟು ಯೋಚನೆ ನಿಶ್ಚಿತವಾಗಿ ಮಾಡ್ತಾರೆ DKC ಅವರು. ಯಾಕಂದ್ರೆ ಈಗಾಗಲೇ ಮೇಲ್ನೋಟಕ್ಕೆ ಒಳಗೇನು ಗೊತ್ತಿಲ್ಲ, ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಶಕ್ತಿ ಬಲ ಸತೀಶ್ ಅವ್ರನ್ನ ಒಂದು ಸ್ವಲ್ಪ ಬದಿಗೆ ಸರೋದಂತ ಮಾತಾಡ್ಕೊಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳ ಗೊತ್ತಿಲ್ಲ, ಸಮಯ ಯಾವಾಗ ಇಬ್ಬರು ಒಂದು ಮಾಡ್ತದೋ ಗೊತ್ತಿಲ್ಲ. ಆದರೆ ಈಗಿನ ಮಟ್ಟಿಗೆ ಮಾತ್ರ ಒಂದಿಷ್ಟು ಸಿದ್ದರಾಮಯ್ಯರ ಬಲ ಇಲ್ಲಿದ್ದು ಸತೀಶ್ ಅವ್ರ ದೊಡ್ಡ ಕೊರತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಅವ್ರನ್ನ ಇಲ್ಲಿ ಏಕಾಂಗಿಯಾಗಿ ಮಾಡಬೇಕು ಅಂದರೆ